Hello everyone. Look at the question number 13. A rectangular sheet of paper 40 centimeter into 20 centimeter is rolled to form a hollow cylinder of height 40 centimeter. Find the radius of the cylinder. So ಇಲ್ಲಿ ಒಂದು rectangle sheet ಇದೆ ಅಂತೆ. ಓಕೆ, ಸೊ ಎಷ್ಟು 40 ಸೆಂಟಿಮೀಟರ್ ಲೆಂತ್ 22 ಸೆಂಟಿಮೀಟರ್ ಬ್ರೆಡ್ತ್ ಇರುವಂತದ್ದು. ಸೊ ಇದನ್ನ ರೋಲ್ ಮಾಡಿ ಸಿಲಿಂಡರ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಹೈಟ್ ವೈಸ್ ಅದನ್ನ ರೋಲ್ ಮಾಡಿದ್ದಾರೆ. ಸೊ ನೋಡಿ ಹೇಗಾಗಿದೆ ಇದು. ಸೊ ಈ ರೀತಿಯಲ್ಲಿ ಇದನ್ನ ರೋಲ್ ಮಾಡಿದ್ದಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಈ ರೀತಿಯಲ್ಲಿ ಶೇಪ್ ಸಿಲಿಂಡರ್ ಫಾರ್ಮ್ ಆಗುತ್ತೆ. ಸೊ ಹೈಟ್ ಈಸ್ ಈಕ್ವಲ್ ಟು 40 ಸೆಂಟಿಮೀಟರ್ ಹೈಟ್. ಸೊ ಇಲ್ಲಿ ವಿಡ್ತ್ ಏನಾಗುತ್ತೆ ಈಕ್ವಲ್ ಟು ಸಿಲಿಂಡರಿನ ಬೇಸ್ ಆಗತ್ತೆ ಮಕ್ಕಳೇ. ಓಕೆ, ಹಾಗಾದ್ರೆ ನಾವಿಲ್ಲಿ ಇದರ ರೇಡಿಯಸ್ ಅನ್ನ, ಈ ಸಿಲಿಂಡರಿನ ರೇಡಿಯಸ್ ಅನ್ನ ಹೇಳ್ಬೇಕು. ಸೊ ಇಲ್ಲಿ ಇದರ ಸಿಲಿಂಡರಿನ ಬೇಸ್ ಅಂದ್ರೆ ಏನಾಯ್ತು, ಸರ್ಕಲ್ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನ್ ಹೇಳಿ 2πr ಈಸ್ ಈಕ್ವಲ್ ಟು ಏನ್ ಹೇಳಿ ವಿಡ್ತ್ ಅಲ್ವಾ. ಸೊ ವಿಡ್ತ್ ಎಷ್ಟಿದೆ 22 ಸೆಂಟಿಮೀಟರ್. ಸೊ ಇಲ್ಲಿ ಹೈಟ್ ಈಕ್ವಲ್ ಟು ಏನಾಗತ್ತೆ ರೆಕ್ಟ್ಯಾಂಗಲಿನ ಲೆಂತ್ಗೆ ಈಕ್ವಲ್ ಆಗುತ್ತೆ, ಯಾಕಂದ್ರೆ ಲೆಂತ್ ವೈಸ್ ಅದನ್ನ ಮಡಚಿದ್ದಾರೆ. ಸೊ ಮಡಚಿ ಏನ್ ಮಾಡಿದ್ದಾರೆ ಸಿಲಿಂಡರ್ ಫಾರ್ಮ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಸಿಲಿಂಡರಿನ ಹೈಟು ಈಸ್ ಈಕ್ವಲ್ ಟು ಲೆಂತ್ಗೆ ಈಕ್ವಲ್ ಆಗುತ್ತೆ. ಸಿಲಿಂಡರಿನ ಬೇಸ್ ಸರ್ಕಲ್ ಶೇಪ್ ಅಲ್ಲಿ ಇದೆ. ಸೊ ಅದೇನಾಗುತ್ತೆ ಈಕ್ವಲ್ ಟು ವಿಡ್ತ್ಗೆ ಈಕ್ವಲ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸಿಲಿಂಡರಿನ ಬೇಸ್ ಈಸ್ ಸರ್ಕಲ್ ಮೀನ್ಸ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನ್ ಹೇಳಿ 2πr. ಸೊ ದಿಸ್ ಈಸ್ ಈಕ್ವಲ್ ಟು ಏನ್ ಹೇಳಿ ರೆಕ್ಟ್ಯಾಂಗ್ಯುಲರ್ ವಿಡ್ತ್ ಆಗುತ್ತೆ. ಸೊ 2πr ಈಸ್ ಈಕ್ವಲ್ ಟು 22. ಸೊ 2 into 22 divided by 7 into r is equal to 22 centimeter. So 22 cancels. So r is equal to 7/2. So r is equal to 3.5 centimeter ಆಗುತ್ತೆ. ಸೊ ಹಾಗಾದ್ರೆ ರೇಡಿಯಸ್ ಆಫ್ ದಿ ಸಿಲಿಂಡರ್ ಈಸ್ ಈಕ್ವಲ್ ಟು ಏನ್ ಹೇಳಿ 3.5 centimeter. ಥ್ಯಾಂಕ್ ಯು.